Hi guys, good morning and welcome back to my YouTube channel. So ತುಂಬಾ ದಿನಗಳ ನಂತರ ಒಂದು ವ್ಲಾಗ್ ಮಾಡ್ತಾ ಇದೀವಿ. ಸೊ ನಮ್ಮ ಜೊತೆ ಇದ್ದಾರೆ ದಿ ಗ್ರೇಟ್ ಉಮೇಶ್ ಫೋಟೋಗ್ರಫಿ and the great hairstylist of India ಪುಷ್ಪಾವತಿ. ಸೊ ಇಲ್ಲೇನು ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀವಿ. 6 ಗಂಟೆಗೆ ಬರಬೇಕಿತ್ತು. ನಮ್ಮ ದಿ ಗ್ರೇಟ್ ಇಂಡಿಯನ್ ಹೇರ್ ಸ್ಟೈಲಿಸ್ಟ್ ಪುಷ್ಪಾವತಿ ಅವ್ರು ಬ್ಯುಸಿ ಇದ್ದಿದ್ದ ಕಾರಣ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಉಮೇಶ್ ಅವರು 1 ಅವರ್ ರೋಡಲ್ಲಿ ಕಾದು ಸುಸ್ತಾಗಿ ಕೊನೆಗೆ ಇನ್ನೇನು ಮನೆಗೆ ಹೋಗೋ ಟೈಮಲ್ಲಿ ನಾವು ವಾಪಸ್ ಬಂದು ಪ್ಲೀಸ್ ಹೋಗಿಬಿಡಿ, ಪ್ಲೀಸ್ ಒಂದು 5 ಫೋಟೋ ತೆಕ್ಕೊಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ತೆಗಿತಾ ಇದ್ದಾರೆ. ಸೊ ಈ ವ್ಲಾಗ್ನ ಮುಂದೆ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ. ಕಂಟಿನ್ಯೂ ಆದರೆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಇವತ್ತು ತೆರೆ ಹಿಂದಿನ ಕತೆಗಳು ಒಂದಷ್ಟು ವ್ಲಾಗ್ ಮಾಡೋದಕ್ಕೆ ಪುಷ್ಪಾವತಿ ದಿ ಗ್ರೇಟ್ ಇಂಡಿಯನ್ ಹೇರ್ ಸ್ಟೈಲಿಸ್ಟ್ಗೆ ಕೊಡ್ತೀನಿ. ಸೊ ಅವ್ರು ಯಾವ ರೀತಿ ವಿಡಿಯೋ ಮಾಡ್ತಾರೋ ಅದ್ರ ಪ್ರಕಾರ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಅವ್ರ ಕೈಗೆ ಕೊಡ್ತಾ ಇದ್ದೀವಿ. ತಗೊಳ್ಳಿ ಪುಷ್ಪಾವತಿ ಅವರೇ. ಯಾ ಪುಷ್ಪಾವತಿ, ಥ್ಯಾಂಕ್ ಯು ಸೋ ಮಚ್. ಒಂದು ಸ್ವಲ್ಪ ಕಂಟೆಂಟ್ ಇರೋ ಬ್ಲಾಗ್ ಮಾಡಿ. ಇದು ಸೊ ನಾನು ಸ್ವಲ್ಪ ಹೇರ್ ಸ್ಟೈಲ್ ಕಲ್ತ್ಕೊಳ್ತಾ ಇದ್ದೀನಿ ಗಾಯ್ಸ್. ಬಟ್ ಸ್ಪ್ರೇ ಹೆಂಗಿದೆ? ನಾನು ಮಾತಾಡ್ಬೇಕಾ? ನಂಗೆ ವಯಸ್ಸಾಯ್ತು. ಯಾರು ಹೇಳಿದ್ದು? ನಾನೇ ಇದಕ್ಕೆ ಊಟ ಹಾಕಿ ಸಾಕಿ ಬೆಳೆಸಿರೋದು, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು. ಹೇರ್ ಸ್ಪ್ರೇ ಅಲ್ಲ, ವೈಟ್ ಹೇರ್ಸು ತುಂಬ ಇಷ್ಟಪಟ್ಟು ಸಾಕಿದ್ದೀನಿ ಗಾಯ್ಸ್. ಅದಕ್ಕೊಂಥರ ರೆಸ್ಪೆಕ್ಟ್ ಇದೆ. ಬಿಳಿ ಕೂದಲು ಅಂದರೆ ಎಲ್ಲರೂ ಛೀ ಅಂತಾರೆ, ಅದಕ್ಕೆ ಆದಂಥ ಒಂದು ಘನತೆ ಗೌರವ ಎಲ್ಲ ಇದೆ. ಅದಕ್ಕಂತ ರೆಸ್ಪೆಕ್ಟ್ ಕೊಡ್ಬೇಕು ನೀವೆಲ್ಲರೂ. ನೋಡಿ ವಯಸ್ಸಾಗಿದೆ ಉಮೇಶ್ ನಿಮಗೂ. ಆದರೆ ಇವ್ರು ನೋಡಿ ಸ್ವೀಟ್ 16 ಆದರೂ ಒಂದು ವೈಟ್ ಹೇರ್ಸ್ ಇಲ್ಲ. ಸ್ವೀಟ್ 16 ಅಂದರೆ ತಲೆ ಸುತ್ತ ಬೀಳ್ತಿದ್ದಾರೆ ಈಗ. ಹ್ಯಾಂಡಿಗೆ ಓಚು ಪುಷ್ಪಾವತಿ ತಗೊಳ್ಳಿ. ಹಿಂಗೆ ಇಟ್ಕೊಳ್ತೀವಿ. ಹಂಗೆ ಮಾತಾಡ್ತೀರಾ? ಹಿಂಗೆ ಏನು ಮಾತಾಡಲಿ? ಏನೇನು ಮಾತಾಡಿ? ಇದು ಆನಲ್ಲಿ ಇದೆಯಾ ಆಲ್ರೆಡಿ? ಆನಲ್ಲಿ ಇದೆ ಆಲ್ರೆಡಿ. ಎಸ್ ಗಾಯ್ಸ್, ವಿ ಆರ್ ಡೌನ್ ಫಾರ್ ದ ಡೇ. 1 ಅವರ್ ಅಂತ ಬಂದಿದ್ದು. ಸೊ ಆಲ್ರೆಡಿ ನಾವು ಆ್ಯಕ್ಚುಲಿ ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇರೋ ಕಾರಣ ಸೊ ಅದು ಆ್ಯಕ್ಚುಲಿ ಸಡನ್ ಪ್ಲ್ಯಾನ್. ಇದು ಆ್ಯಕ್ಚುಲಿ ಎಲ್ಲ ಸಡನ್ ಪ್ಲ್ಯಾನ್ ಆಗಿದ್ದು. ಮನೆ ದೇವ್ರಿಗೆ ಹೋಗೋದು ಸಡನ್ ಪ್ಲ್ಯಾನ್ ಆಯಿತು. ಆ್ಯಂಡ್ ಈ ಫೋಟೋ ಶೂಟ್ದು ಸಡನ್ ಪ್ಲ್ಯಾನ್ ಆಯಿತು. ಎವ್ರಿಥಿಂಗ್ ಇಸ್ ಸಡನ್ ಎಲ್ಲ ಸಡನ್ ಆಗಿ ಆಗಿದೆ. ಸೊ ಇನ್ನೊಂದು 10 ಫೋಟೋ ತಗೊಂಡ್ಮೇಲೆ ಬೇಡ. ನೋಡಿ ಗೈಸ್, ಏನಂದರೆ ನೀವು ಆ್ಯಕ್ಚುಲಿ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿಲ್ಲ, ಬರೀ 1 ಅವರ್ ನಿದ್ದೆ ಮಾಡಿದ್ರೆ ಕಣ್ಣಲ್ಲಿ ಈ ಥರ ಮಾರ್ಕ್ ಆಗುತ್ತೆ. ನಾನು 1 ಅವರ್ ನಿದ್ದೆ ಮಾಡಿರೋದು. ಫೋನ್ ಜಾಸ್ತಿ ಯೂಸ್ ಮಾಡಿದ್ರೆ, ಲ್ಯಾಪ್ಟಾಪ್ ಸ್ಕ್ರೀನಿಂಗ್ ಜಾಸ್ತಿ ನೋಡ್ತಿದ್ರೆ ಸೊ ಈ ರೀತಿ ಆಗುತ್ತೆ. ದಯವಿಟ್ಟು ನಿಮ್ಮ ಹೆಲ್ತನ್ನು ನೀವೇ ಕಾಪಾಡ್ಕೊಳ್ಳಿ. ನೋಡಿ ಹೆಂಗಾಗಿದೆ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಚಂದ ನಿದ್ದೆ ಮಾಡಿ, ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಮಾಡಿ, ಒಳ್ಳೆ ಹೆಲ್ದಿ ಡ್ರಿಂಕ್ ಕೊಡಿರಿ. ABC ಜ್ಯೂಸ್, ಬೀಟ್ರೋಟ್ ಜ್ಯೂಸ್, ಆ್ಯಪಲ್ ಜ್ಯೂಸ್, ಆ ಥರ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿ. ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಬೇಕಿತ್ತು ವಿನಾಕಾರಣದಿಂದ, ಅಂದರೆ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಸೂಪರ್ ದರ್ಶನ ಆಯಿತು. ಒಳ್ಳೆ ನೆಮ್ಮದಿ ಸಿಕ್ತು, ಒಳ್ಳೆ ನೆಮ್ಮದಿ. ಆ್ಯಂಡ್ ಅಫ್ಕೋರ್ಸ್ ದಿವ್ಯಾ ಗೌಡ ಇರ್ಬೇಕಾದ್ರೆ ಆ ನೆಮ್ಮದಿ ಎಲ್ಲ ಹೋಗುತ್ತೆ. ಬಟ್ ಆದರೂ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಪ್ಲೀಸ್ ನೆಮ್ಮದಿ ಬೇಕು ಅಂತ. ಏನ್ ಮಾಡಕ್ಕಾಗಲ್ಲ ಅವಳಿಗೆ. ನಾನು ದೇವ್ರ ಹತ್ರ ಫಸ್ಟ್ ಬೇಡಿಕೆ ಇಟ್ಟಿದ್ದೇನೆ ಹೇಳಿ, ದಯವಿಟ್ಟು ಅವಳು ಮದುವೆ ಆಗಿ ಬೇಗ ಕಳ್ಸಪ್ಪ ನಮ್ಮ ಮನೆಯಿಂದ ಅಂತ ಬೇಡ್ಕೊಂಡಿದ್ದೀನಿ ಅಂತ ಹೇಳಿ ನನಗೆ ಹೂವು ಕೊಡ್ತು. ಸೊ ಖುಷಿ ಆಯ್ತು. ಅಂಡ್ ಈಗ ನಾವು ತಿಂದಾದ್ವಿ ಚಿಕ್ಕಿ ಪೋಳಿ. ಯಾರೋ ಬೇಲ್ಪುರಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇನಾದ್ರೂ ನೀವು ದೇವಸ್ಥಾನಕ್ಕೆ ಬಂದ್ರೆ ಅದ್ರ ಎದುರುಗಡೆ ಒಂದು ಬೇಲ್ಪುರಿ ಶಾಪ್ ಇದೆ. ಸೊ ನಮ್ಮ ಮನೆ ದೇವ್ರು ಬಂದು ನಮ್ಮ ಮನೆ ದೇವ್ರನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಸಾರಿ, ಇದು ನಮ್ಮ ಮನೆ ದೇವರು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ. ಸೊ ಸುಮಾರು ಜನಕ್ಕೆ ಗೊತ್ತು. ಸುಮಾರು ಜನ ಬಂದಿರ್ತಾರೆ. ಈಗ ನಾವು ತಿನ್ನುವ ಸಮಯ. ಬಟ್ ತಿನ್ನೋದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೌದಾ? ಅಯ್ಯೋ, ನಮ್ಮಮ್ಮ ಪರ್ಚೇಸ್ ಅಲ್ಲೊಂಚೂರು ಮಾವಿನ ಹಣ್ಣು ತಿನ್ನು.
ನಮ್ಮಮ್ಮ ಮಾವಿನ ಹಣ್ಣು ತಗೋ ಅಂತಂದ್ರೆ ಮಾವಿನ ಅಂಗಡಿನೇ ತಗೊಳ್ತಿರ್ಬೇಕಲ್ಲಿ. ಪುಷ್ಪವತಿ ಕೊಡು ಬೇಳ್ಕೊಡಿ ಸ್ವಲ್ಪ. ತಿನ್ನಿ ಅಂತ ಕೊಟ್ಟಿದ್ದು. ನಮ್ಮ ಜೊತೆ ಇದ್ದಾರೆ ಸುಬ್ರಹ್ಮಣ್ಯ ಅಂತ ನಮ್ಮ ಗ್ರೇಟ್ ಇಂಡಿಯನ್ ಹೇರ್ ಸ್ಟೈಲಿಸ್ಟ್ ಪುಷ್ಪಾವತಿ ಅವರ ಹಸ್ಬೆಂಡು. ಸುಬ್ಬು ಸುಬ್ಬು ಅವ್ರ ಏನ್ ಗೊತ್ತಾ ಕರೆಯೋದು ಅವ್ರ ಹಸ್ಬೆಂಡ್ರನ್ನ ಸುಬ್ಬು ಅಂತ. ನೀವೇನ್ ಕರೀತೀರ? ಅವ್ರು ಎಷ್ಟು ಹೇಳಿ ಮಾಡ್ತಾರೆ ನಮ್ಮ ತಲೆಯಲ್ಲಿ ಯಾಕಕ್ಕ ಇವ್ರ ಮೇಲೆ ಪ್ರಯೋಗ ಮಾಡಿ ಮಾಡಿ ಹೇರ್ ಸ್ಟೈಲ್ ನ ಮಾಡಿದಿರಾ? ಸೊ ನಮ್ಮ ಜಗನ್ಮಾತೆ ಬಂದ್ರು. ಸಾರಿ ಇದು ವರ್ಷಿಣಿ. ವರ್ಷಿಣಿ ಸೇ ಹಾಯ್. ಅಷ್ಟೇ ಅವಳು ಗೊತ್ತಲ್ಲ ಹೆಂಗೆ ಅಂತ. ನಾನು ಅಂದ್ರೆ ನನ್ಗಿನ್ನ ನೀನ್ ಮಾತ್ರ ಬೆಳ್ಳಗ್ ಕಾಣಿಸ್ಕೊಂಡು ನಮ್ಮ ಮಾತ್ರ ಬೆಳ್ಳದಿದ್ದೇನೆ. ಹಿಂದೆಗಡೆ ಸ್ವಲ್ಪ ಫೋಕಸ್ ಮಾಡು ನಮ್ಮ ನೀಟಾಗೆ. ಅದು ಯಾರನ್ನ ಫೋಕಸ್ ಮಾಡ್ಬೇಕಂತ ಫೋನ್ ನೀಟಾಗಿ. ನನ್ನ ಜನ್ಮದಾತೆ ಬಂದ್ರು. ಅಮ್ಮ ಜನ್ಮದಾತೆ ಏನು ಶಿಫ್ಟ್ ಆಗ್ಬಿಟ್ಟಾ? ಸೇ ಹಾಯ್ ಅಮ್ಮ. ಹಾಯ್ ಮಾಡಮ್ಮ. ಯಾರು? ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಎಲ್ರು ಹಾಯ್. ಸೊ ನೀವೆಲ್ಲ ಕೇಳ್ತಿದ್ರ ಕ್ಯೂಟ್ನೆಸ್ ಸ್ಮೈಲ್ ಎಲ್ಲ ಎಲ್ಲಿಂದ ಬಂದು ಅಂತ. ಸೊ ನಮ್ಮ ಅಮ್ಮನಿಂದ. ನಾವಿವಾಗ ನಮ್ಮ ಹೆಣ್ದೇವ್ರು ಅಂದ್ರೆ ನಮ್ಮ ಮನೆ ದೇವರು ಹೆಣ್ದೇವ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವಾಗಲೂ ನಾವು ಹೆಣ್ದೇವ್ರು ಪೂಜೆ ಮಾಡಿಕೊಂಡು ಫಸ್ಟು ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಮಾಡಿ ಅಲ್ಲಿಗೆ ಹೋಗ್ತೀವಿ. ಬಟ್ ಇವತ್ತು ಲೇಟ್ ಆಗೋಯ್ತು ನಾವು ಬಂದಿದ್ದು. ಹಾಗಾಗಿ ಏನು ಮಾಡಿದ್ವಿ, ಅಲ್ಲೇ ಪೂಜೆ ಮುಗಿಸಿ ಫಸ್ಟು. ಯೂಶ್ವಲಿ ಹಂಗೆ ಮಾಡಲ್ಲ, ಇದೇ ಫಸ್ಟ್ ಟೈಮ್ ನಾವು ಹಾಗೆ ಮಾಡಿದ್ದು. ಬಟ್ ಪದ್ಧತಿ ಇರೋದೇ ಹಾಗೆ, ಫಸ್ಟ್ ಹೆಣ್ದೇವ್ರು ಮಾಡಿ ಅಲ್ಲಿಗೆ ಹೋಗಬೇಕು ಅಂತ. ಬಟ್ ನಾವು ಮಾಗಡಿದು ಜಾತ್ರೆ ಇರುತ್ತೆ, ಆವಾಗ ಮಾತ್ರ ಕಂಪಲ್ಸರಿ ಫಸ್ಟ್ ಹೆಣ್ದೇವ್ರಿಗೆ ಪೂಜೆ ಮಾಡಿ ಹೆಣ್ದೇವ್ರಿಗೆ ಪೂಜೆ ಮಾಡಬೇಕು. ಬಟ್ ಇವಾಗ ದಟ್ಸ್ ಓಕೆ ಇದೆಯಾ. ಆ್ಯಂಡ್ ಈ ಜಾಗ ನಾನೇನು ನಮ್ಮ ಮನೆ ದೇವರು ಜಾತ್ರೆ ನಂಗೆ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಇಲ್ಲಿ. ಚಿಕ್ಕ ವಯಸ್ಸಲ್ಲಂತೂ ಇಲ್ಲ ಅದೆಷ್ಟು ಒಡ್ಸ್ಕೊಂಡಿದ್ದೀವೋ. ಆ್ಯಂಡ್ ಅಲ್ಲೊಂದು ಫೇವ್ರೆಟ್ ಸ್ಪಾಟ್ ಕೂಡ ಇದೆ. ಆ್ಯಂಡ್ ನಮ್ಮ ಮನೆ ದೇವ್ರ ಜಾತ್ರೆ ಇರುವಾಗ ನಾವು ಕಂಪಲ್ಸರಿ ಬಂದು ಇಲ್ಲೇ 2 ದಿನ ಉಳಿತಿದ್ವಿ ದೇವಸ್ಥಾನದ ಹತ್ರ. ಅಲ್ಲೇ ಮುಂಚೆನೇ ಪ್ರಿಯೋರಾಗಿ ಬಂದು ಹಾಸಿಗೆ ಹಾಸಿ ನಮ್ದಿದ್ದು ಜಾಗ ಅಂತ ಬುಕ್ಕಿಂಗ್ ಮಾಡ್ಕೊಳ್ತಿದ್ವಿ. ಅವಾಗೆಲ್ಲ ಈ ವರ್ಷ ಎಷ್ಟು ಖುಷಿ ಆಗ್ತದೆ ಚಿಕ್ಕ ವಯಸ್ಸಲ್ಲಿ. ಅದೇ ರೀತಿ ಓಡಿಸ್ಕೊತಿದ್ವಿ, ಅಷ್ಟೇ ತರಲೆ ಮಾಡ್ತಿದ್ದೆ ನಾವು. ಏನಂದರೆ ಅಲ್ಲಿ ಬಾವಿ ಇದೆ, ಆ ಬಾವಿಲಿ ಸ್ನಾನ ಮಾಡಬೇಕು ಅಂದರೆ ಅದು ಬೆಳಿಗ್ಗೆ ಒಂದು 5 ಗಂಟೆಗೆಲ್ಲ ಕರ್ಕೊಂಡು ಫುಲ್ಲು ಅದು ಪ್ಯೂರ್ ನೀರು, ಬಾವಿ ನೀರಲ್ವ, ಕುಡಿಯೋದಕ್ಕೆ ಸ್ವೀಟಾಗಿ ಸಕ್ಕದಾಗಿರೋದು. ಬಟ್ ಸ್ನಾನ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ನನಗೆ ನಮ್ಮ ಅಪ್ಪನಿಗೆ ನನಗೆ ಫುಲ್ ಅದೇ ಬೆಳಗ್ಗೆ ಎದ್ದ ತಕ್ಷಣ ಕಿರ್ಚಾಡಿ ಅದೇ ದೊಡ್ಡ ಜಗಳ ಆಗೋದು ಚಿಕ್ಕ ವಯಸ್ಸಲ್ಲಿ. ಒಂದ್ಸಲ ಏನು ಮಾಡಿದೆ, ತಣ್ಣೀರು ಸಡನ್ನಾಗಿ ಉಯ್ದುಬಿಟ್ರು. ನಾನು ಹೇಳಿದೆ 1 2 3 ಹೇಳ್ತೀನಿ ಅವಾಗ ಹಾಕಿ ಅಂತ. ಗಾಬ್ರಿಲಿ ಏನು ಮಾಡಿಬಿಟ್ಟೆ, ನಮ್ಮ ಅಮ್ಮನ ಬಾವಿ ತಳ್ಳಿಬಿಟ್ಟಿದ್ದೆ. ಅಂದರೆ ಅಷ್ಟು ತರಲಿ ನಾನು. ಆಮೇಲೆ ನಮ್ಮ ಅಮ್ಮನ ಸೇವ್ ಮಾಡಿ, ಅಂದರೆ ಏನೂ ಆಗಿರಲಿಲ್ಲ. ಬಟ್ ಅಲ್ಲೇ ಸೈಡಲ್ಲಿ ಹಿಂಗೆ ಹೇಳ್ಕೊಂಡು ನನಗೆ ಅಪ್ಪ ಹಿಂಗೆ ಗುರಾಯಿಸಿದ್ರು. ನನಗೆ ಭಯ ಇದು ಗೊತ್ತಾಗಿಲ್ಲ ಅಂತ ಹೇಳಿ. ಟು ಮಚ್ ಆಫ್ ಮೆಮೊರೀಸ್ ಆ್ಯಂಡ್ ವೆರಿ ಗುಡ್ ಮೆಮೊರೀಸ್ ಚೈಲ್ಡ್ಹುಡ್ನ. ನಾನಂತೂ ಸಿಕ್ಕಾಬಟ್ಟೆ ಮಜಾ ಮಾಡಿದ್ದೀನಿ. ಅಯ್ಯೋ ಚೈಲ್ಡ್ಹುಡ್ಡಲ್ಲಿ ನಾನು ಇದು ಮಾಡಿಲ್ಲ, ಆ ಥರದ್ದೆಲ್ಲ ಯಾವುದೂ ನನಗೆ ನೆನಪೇ ಇಲ್ಲ. ಬಟ್ ಅಂದರೆ ಯಾವುದೋ ಯೋಚನೆ ನಾನು ಈ ಥರ ಇರಬೇಕಿತ್ತು, ಆ ಥರ ಮಜಾ ಮಾಡಬೇಕಿತ್ತು ಅಂತ ನಾನು ಯಾವತ್ತೂ ರಿಗ್ರೆಟೇ ಕಾಡಿಲ್ಲ. ಆ ರೀತಿ ಮಜಾ ಮಾಡಿದ್ದೀನಿ. ಸೊ ಲೊಕೇಶನ್ ನೋಡಿ ಅಲ್ಲಿದೆಯಲ್ಲ, ಅದೇ ನಮ್ಮ ಹೆಣ್ದೇವರು. ತುಂಬ ಪವರ್ಫುಲ್ ದೇವಿ, ಏನು ಅಂದ್ಕೊಳ್ತೀವೋ ಅದೆಲ್ಲ ಆಗುತ್ತೆ. ತುಂಬ ಶಕ್ತಿಶಾಲಿ. ಏನಾದರೂ ಅಂಟು ಮುಂಟು ಮಾಡಿಕೊಂಡು ಏನಾದರೂ ಪೂಜೆ ಬಂದು ಮಾಡಿದ್ರೆ ಅಷ್ಟೇ ದೇವ್ರ ತಾಯಿ ಸರಿ ಶಿಕ್ಷೆ ಕೊಡ್ತಾಳೆ. ಸೊ ಅದನ್ನು ನಾವು ನಮ್ಮ ಕಣ್ಣಾರೆ ಒಂದು ಸುಮಾರು ಜನಕ್ಕೆ ನೋಡಿದ್ವಿ. ಅಂಟು ಮುಂಟು ಮಾಡಿಕೊಂಡು ಪೂಜೆ ಮಾಡಿದ್ದಕ್ಕೆ ಸ್ವಲ್ಪ ಜನಕ್ಕೆ ಬೇರೆ ಬೇರೆ ರೀತಿ ಸ್ಕಿನ್ ಮೇಲೆ ಪ್ರಾಬ್ಲಮ್ ಮಾಡಿರೋದು ಅದೆಲ್ಲ ನೋಡಿದ್ವಿ. ಸೊ ತಾಯಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ಸ್ವಲ್ಪ ನೀಟಾಗಿ ಶಿಸ್ತಾಗಿ ಬರಬೇಕು. ಅಲ್ಲಿ ಶೋ ಇದೆ ಲೊಕೇಶನ್ ಗಾಯ್ಸ್. ಇಷ್ಟೊಂದು ತುಂಬ ಮಾತಾಡಿದೆ ಅನ್ಸುತ್ತಲ್ಲ. ಯಾ ಆಮೇಲೆ ನಮ್ಮ ದಿವ್ಯಾ ಈ ಥರ ಎಲ್ಲ ಬಂದು ಸ್ಟೇ ಆಗೋದು ದೇವಸ್ಥಾನದಲ್ಲಿ ಮಾಡೋದು ಅದೆಲ್ಲ ಮಾಡ್ತಿರ್ಲಿಲ್ಲ. ನೆಮ್ಮದಿಯಾಗಿತ್ತಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ ಬಾವಿಗೆ ಅಮ್ಮನ ತಳ್ಳಿದೆಲ್ಲ ಸರಿ ಮಾಡ್ಕೋತಾ ಇದೀನಿ. ನೀನು ನನ್ನ ಬ್ಲಾಗ್ಗೆ ಬರಬೇಡ, ಮಾಡ್ಕೊಳ್ತೀನಿ. ಹೇಳ್ತೀನಿ ಒಂದು ಸ್ಟೋರಿ ಹೇಳ್ತೀನಿ.
ನಾನು ಹೇಳ್ದೆ ಅಮ್ಮನ್ ತಳ್ಬಿಟ್ಟಿದ್ದೆ ಅಂತ. ತಳ್ಬಿಟ್ಟಿದ್ದೆ. ತಣ್ಣೀರ್ ಸ್ನಾನ ಮತ್ತೆ ಇನ್ನೇನು ಅಷ್ಟು ತಣ್ಣೀರ್ ಸ್ನಾನ ಕೂಸ್ಬಿಟ್ಟು ಬಾವಿಲಿ ಮಾಡ್ಕೊಳಮ್ಮ ಈಜಾಡಮ್ಮ ಅಂತ ಬಿಟ್ಟಿದ್ರು. ನಮ್ಮಮ್ಮನ್ ತಳ್ಳಿದ್ ಫೋರ್ಸಿಗೆ ಅಲ್ಲಿರೋರೆಲ್ಲಾರು ನನ್ನ ವಾಪಸ್ ಹಿಂಗೆ ಸರಿಗೆ ವಾಂಚಿದ್ರು. ಅವಳು ತಳ್ಳಿದ್ಲು. ಬೈ ಬೈ ಮಮ್ಮಿ. ಎಷ್ಟು ತೋರ್ಸು ಹೆಂಗ್ ನೋಡ್ತಿದ್ದೆ ಕಾಯಿ ನೋಡೋಣ. ಭವ್ಯಂಗ್ ಬೇಗ ಮದುವೆ ಮಾಡ್ಬೋದು ಅಂತ ಅರ್ಥ ಆಗಿದೆ ನೋಡಿ. ನೀಟಾಗೆ ಕಾಯೆಲ್ಲ ಅಡಿಕೆ. ದಿವ್ಯಾ ಹಾಯ್ ಮಾಡಿಸೋದ್ರ ಕೈಲಿ. ಮೀಟ್ ಕ್ಯೂಟಿ ದಿವ್ಯಾ. ಅಮ್ಮ ತಾನು ಕರ್ಕೊ ಬರಕ್ಕಿತ್ತು. ದಿವ್ಯಾ ಅಲ್ಲಿ ತಗೊಂಬ. ಆಕ್ಚುಲಿ ಮೇಕೆಗೆ 2 ಬ್ರೆಡ್ ಜಾಮ್ ಕೊಟ್ರು. ತಿಂತ ಬ್ರೆಡ್ ಜಾಮ್ ತಿಂತು. ತುಂಬಾ ಸ್ಟ್ರಾಂಗ್. ಓಕೆ ಆಯ್ತು ಬಾಯ್. ಸೇ ಬಾಯ್. ಸೇ ಬಾಯ್ ಕ್ಯೂಟಿ. ಸೇ ಬಾಯ್. ನೆಕ್ಸ್ಟ್ ನಮ್ಮ ಅಮ್ಮ ನೆನ್ಕೋಬೇಕಂತೆ. ಅಪ್ಪ ಒಂದ್ ದಿವಸಕ್ಕೆ ಈ ತರ ಮುಡ್ತಿಟ್ಟಿರ ಅಮ್ಮ. ಅಮ್ಮ ನಂಗೆ ಬೇಡ. ನಾನು ಹೇಳ್ತೀನಲ್ಲ ಗೈಸ್, ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಒಂದು ಬಾವಿ ಇದೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಇವಾಗ ಅಟ್ಲೀಸ್ಟು ಆ ಕಡೆ ಈ ಕಡೆ ಎಲ್ಲ ಜನ ಸ್ವಲ್ಪ ಇವಾಗ ಓಡಾಡ್ತಾರೆ. ನಾವು ಅವಾಗ ಬರುವಾಗ ಕಾಡಂದರೆ ಕಾಡು, ಯಾರು ಜನ ಇರ್ತಿರ್ಲಿಲ್ಲ ಏನಿಲ್ಲ. ಬರೋದಕ್ಕೆ ಅಂದರೆ ಗುಂಪಲ್ಲಿ ಬರಬೇಕಿತ್ತು. ಒಬ್ಬೊಬ್ಬರು ಬರೋದಕ್ಕೆ ಯಾರು ಅಷ್ಟು ಒಪ್ಕೋತಿರಲಿಲ್ಲ, ಅಂದರೆ ಭಯ ಆಗೋದು ಎಲ್ರಿಗೂ. ಬಟ್ ಇವಾಗ ಹೆಂಗಂದ್ರೆ ಸ್ವಲ್ಪ ಮೇಕೆ ಇದೆ, ಎಲ್ಲ ತೋಟ ಹೋಗಿ ಗೀಟ ಮಾಡಿಕೊಂಡು ಸ್ವಲ್ಪ ಆರಾಮಾಗಿದ್ದಾರೆ. ಬಟ್ ಇವಾಗ ಇದನ್ನು ಅವಾಗ ರೌಂಡಾಗಿತ್ತು, ಇವಾಗ ಹೇಗಿದೆ ನೋಡಿ ಬಾವಿ. ಸೊ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ತರಲೆ ಮಾಡಿರೋದು. ತುಂಬ ಮಜಾ ಮಾಡಿದ್ವಿ ಈ ಬಾವಿಲಿ. ಅಕ್ಕ ಈ ಬಾವಿಲಿ ಇವಾಗ ಅದಲ್ಲಿ ಇದು ಆ್ಯಕ್ಚುಲಿ ರೌಂಡ್ ಇತ್ತಕ್ಕ. ಇವಾಗ ಜನ ಬರ್ತಾರೆ ಹೋಗ್ತಾರೆ ಅಂತ ಕಾರಣಕ್ಕೆ ಅಲ್ಲಿ ಇದು ಮಾಡಿ ನೀಟಾಗಿ ಕಟ್ತಿದ್ದಾರೆ. ಅವಾಗ ಫುಲ್ಲು ಸರ್ಕಲ್ಲು. ಇಷ್ಟು ಮೇಲೆಲ್ಲ ನೀರು ಇರ್ತಿರ್ಲಿಲ್ಲ. ಒಂದು ಸ್ವಲ್ಪ 6 ಅಡಿ ಕೆಳಗಡೆ ಹೋಗ್ಬೇಕಿತ್ತು ನಾವು. ಅವಾಗ ಮೆಟ್ಲು ಕೆಳಗಡೆ ಹಿಂಗೆ ಅಳ್ಕೊಂಡು ಹೋಗ್ಬೇಕಿತ್ತು. ಇವಾಗ ಇದೆಲ್ಲ ಅಪ್ಡೇಟ್ ಆಗೋಗಿದೆ. ಸೊ ನೋಡಿದ್ರಲ್ಲ ನಮ್ಮ ಬಾವಿನ. ಆ ಬಾವಿಲಿ ತುಂಬ ಮೆಮೊರೀಸ್ ಇದೆ. ನೋಡಿದಾಗ ಚೈಲ್ಡ್ಹುಡ್ದೆಲ್ಲ ನೆನಪಾಯಿತು. ಸೊ ಇವಾಗ ನಾವು ಮನೆ ಕಡೆಗೆ ನಮ್ಮಮ್ಮ ಆ್ಯಕ್ಚುಲಿ ತುಂಬ ಕಾಲು ನೋವು ಅಂತಿದ್ರು. ದೇವಸ್ಥಾನ ಕರ್ಕೊಂಬಂದ ತಕ್ಷಣ ಅದು ಎಲ್ಲಿಂದ ಎನರ್ಜಿ ಬಂತು ಏನೋ ಗೊತ್ತಿಲ್ಲ. ಶ್ರಾವಣ ದುರ್ಗಕ್ಕೆ ಹೋಗೋಣ ಅಂತ ಕೇಳ್ತಾ ಇದ್ದಾರೆ. ಬಟ್ ನನ್ನ ಬೋತ್ ಸಿಸ್ಟರ್ಸಿನ ಇಬ್ಬರು ನಮ್ಮ ಮನೆ ಯಜಮಾನಿದ್ದೀರಿದ್ದಾರೆ ಇಬ್ಬರು. ಸೊ ಅವರಿಬ್ಬರು ಒಪ್ಕೊಂಡ್ರೆ ಮಾತ್ರ ನಾವು ಹೋಗೋಕ್ಕಾಗತ್ತೆ. ಅವ್ರ ಆಜ್ಞೆ ಇಲ್ಲದೆ ನಾವೆಲ್ಲೂ ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ. ಹಾಗೆ ನಮ್ಮ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡಿದ್ದೀವಿ. ಏನಂತೀರಾ ಪುಷ್ಪಾವತಿ? ದೊಡ್ಡ ಮೇಡಮ್ ಇದ್ದಾರೆ. ಆ ಮೇಡಮ್ ಪರ್ಮಿಷನ್ ಇಲ್ಲದೆ ನಾವು ಅನ್ನಂಗೂ ಇಲ್ಲ. ಆಕ್ಚುಲಿ ಅಲ್ಲಿ ಬೇವಿನ ಸೊಪ್ಪನ್ನ ಕಿತ್ಕೊಳ್ತಾ ಇದ್ದೀನಿ. ನಮ್ಮ ಅಕ್ಕಂಗೆ ಮೈ ಮೇಲೆ ಒಂದು ಸ್ವಲ್ಪ ಅವಾಗ ಯಾವ್ದಾದ್ರು ಮೈ ಮೇಲೆ ಆವಾಗ ಆಗ್ತಾ ಇರುತ್ತೆ. ಅಲ್ಲ ಇಲ್ಲ ಅವ್ರ ಮೈ ಮೇಲೆ ಅವಾಗ ವ್ಲಾಗ್ ಅಲ್ಲಿ ಏನ್ ನಿಮ್ಮ ಅಕ್ಕ ಅಷ್ಟು ಮಾತಾಡ್ತಾಳೆ ಅಂತ ಇರಿಟೇಟ್ ಆಗ್ತಿದ್ದಾರೆ, ಕಾಯ್ತಾ ಇದಾರೆ ಆಯ್ತಾ. ಅದಕ್ಕೆ ನೋಡಿ ಅಂಕಲ್ ಕೈಲಿ ಬೇವಿನ ಕಡ್ಡಿ ಕಿತ್ಕೊಳ್ತಾ ಇದೀನಿ. ಮನೇಲಿ ಜಾಸ್ತಿ ಮಾತ್ರ ಬೇವಿನ ಸೊಪ್ಪು ರಪ್ಪ ಅಂತ ಹೊಡಿಯೋದು. ನಿನಗೆ ಯಾ ಕಮ್ಮಿಂಗ್ ಅಂದ್ರು ಒಳ್ಳೆ ಗಂಡ ಸಿಗ್ಲಿ, ಎಕ್ಕಿದ ಗಿಡನ ಸುತ್ತಿ ಅಂತ 3 ಜನನು ಸುತ್ತಿದೀವಿ. ನೋಡೋಣ. ನನ್ನ ಏನದು ಒಂದು ಫ್ರೇಮಲ್ಲಿ ಚೆನ್ನಾಗಿ ಕಾಣ್ತಾಳೆ. ಇವಳು ಮಾತ್ರ ಫ್ರೇಮ್ ಇಟ್ಕೊಂಡ್ಬಿಡ್ತಾಳೆ ಸಣ್ಣ ಕಾಣೋಣ. ಕ್ಯಾಮ್ರಾ ಒರೆಸಿಲ್ಲ. ಕ್ಯಾಮ್ರಾ ಒರೆಸ್ದಂಗೆ ವಿಡಿಯೋ ಮಾಡೋದು. ಕ್ಯಾಮ್ರಾ ಒರೆಸಿದೆ, ಹಿಂದೆ ಗ್ಲೇರ್ ಹೊಡಿಯುತ್ತೆ. ಸೊ ಅದು ಇದಾಗುತ್ತೆ. ಗ್ಲೇರ್ ಹೊಡಿ ಇಲ್ಲೇ ಏನದು ಏನಂತಾರೆ ಹೊಡಿತಾ ಇದ್ದಾಳೆ. ಯೆಸ್, ಇಟ್ಸ್ ಡನ್ ಫಾರ್ ದ ಡೇ. ಸೇ ಬಾಯ್. ಎಲ್ರಿಗೂ ಬಾಯ್ ಹೇಳ್ಬಿಡಿ. ಐಸ್ ಕ್ರೀಮ್ ಕೊಡ್ಸಿದ್ದು ಥ್ಯಾಂಕ್ ಯು. ಊಟನೂ ಕೊಡ್ಸಿದ್ದೀನಿ, ಅದಕ್ಕೂ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೇಳಿದ್ರೆ ಎಲ್ಲದಕ್ಕೂ ಹೇಳ್ಬೇಕಾಗುತ್ತೆ. ಸೊ ಅದೇ ಬದಲು ಸುಮ್ಮನೆ ಇದ್ಬಿಟ್ರೆ ಒಳ್ಳೇದು. ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಯಾ ಓಕೆ ಗಾಯ್ಸ್, ಇಟ್ಸ್ ಡನ್ ಫಾರ್ ದ ಡೇ. ಅಂಡ್ ನಾನೊಬ್ಳೆ ಆಮೇಲೆ ಮಾತುಕತೆ ಮಾತಾಡ್ತೀನಿ. ಇವ್ರ ಜೊತೆ ಎಲ್ಲ ಬಾಯ್ ಮಾಡಿಸಿದಾಯ್ತು. ಚೆಕರ್ ರೈಸ್ ಕೊಡಕ್ಕೆ ನಮ್ಮ ಚೋಟನಿಗೆ ಬಂದ್ವಿ. ಆಯ್ತಾನು ತಾನು ನಂಗೂ ಹೇಳ್ಕೊಡ.
ನೋಡ್ದಮ್ಮ ಇವಳು ಹುಷಾರಾಗಿ ಮಾಡ್ತಾಳೆ ಅವ್ರ ಇನ್ಯಾರ ಕೈಯಲ್ಲೂ ಆಗಲ್ಲ. ಎಲ್ಲ ಕಿರಣ ಮಾಡ್ದ. ಮುಂದೆ ಕಿಳಿಬಾರ್ದಂತೆ ಭವ್ಯ. ಫಾರ್ ದ ವೆರಿ ಫಸ್ಟ್ ಟೈಮ್ ಹವಾ ಬೋರ್ಡ್ನ ನಾನು ಆಡ್ತಿರೋದು. ಬಟ್ ನಮಗೆ ನನ್ನ ಟ್ರೈನರ್ ಬಂದು ತಾನು ಮೀನು ಅಂತ. ಇದು ಆ್ಯಕ್ಚುಲಿ ನಾನು ಅವಳಿಗೆ ಸರ್ಪ್ರೈಸ್ ಮಾಡಕ್ಕೆ ಬಂದೆ, ಅವಳು ನನಗೆ ಸರ್ಪ್ರೈಸ್ ಮಾಡೋದು. ಬಾಬು ನೀನು ಏನು ಹೇಳ್ಕೊಡ್ತೀನಿ ಅಂತ. ಬಟ್ ಬ್ಯಾಲೆನ್ಸ್ ಮಾಡೋದು ತುಂಬ. ಎಷ್ಟೆಲ್ಲ ಯಾರು ಹಾಕಿದ್ದು ತಿರುಗು. So cute. Bye Tandu Minu. Bye. Take care. Guys, it's finally done for the day. Total ಆಗಿ ನನಗಂತೂ ಒಂಚೂರು ಎನರ್ಜಿನೂ ಇಲ್ಲ ಇನ್ನು. ಸೊ ಫೈನಲ್ ಇಟ್ಸ್ ಡನ್. ಆ್ಯಂಡ್ ಇವಾಗ ಮತ್ತೆ ನಮ್ಮ ಮಮ್ಮಿನ ನಮ್ಮ ತಾನಾಗೊಂದು ಸಡನ್ ಸರ್ಪ್ರೈಸ್ ಕೊಟ್ವಿ. ನಮ್ಮಮ್ಮ ಮತ್ತೆ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗಬೇಕು ಅಂತ. ಅದಕ್ಕೆ ಹೋಗಿ ಮನೆಗೆ ಹೋಗಿ ಹಚ್ಕೊಳ್ಳಿದೆ. Until then, please keep supporting me. Don't forget to like, share and subscribe my YouTube channel. Love you. Bye bye.